ಆತಂಕವಂತೂ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬಹುದು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿ ಡೇಂಜರ್ ಮರಗಳಿವೆ. ಈಗಾಗಲೇ ನಂದಿನಿ ಲೇಔಟ್ನ ಪರಿಸ್ಥಿತಿಯನ್ನು ನಾವು ನೋಡಿದ್ವಿ. ಇತ ರಾಜಭವನ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಸಂಚಾರ ಮಾಡುತ್ತವೆ. 3 ಮರಗಳು ಒಣಗಿದ್ರೂ ಕೂಡ ಇನ್ನೂ ಕೂಡ ಜಿಬಿಎ ಅಧಿಕಾರಿಗಳು ಅದನ್ನು ಗುರುತು ಮಾಡಿ ತೆರವುಗೊಳಿಸುವಂತ ಕೆಲಸ ಇನ್ನೂ ಕೂಡ ಆಗಿಲ್ಲ. ನಿತ್ಯ ಸಂಚಾರ ದಟ್ಟಣೆಯಿಂದ ಕೂಡಿರುವಂತಹ ರಾಜಭವನ ರಸ್ತೆ ಇದು. ಗಾಳಿ ಮಳೆಗೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಈ 3 ಮರಗಳು ಕೂಡ ಬೀಳೋ ಸಾಧ್ಯತೆ ಇದೆ. ಮಳೆಗಾಲ ಆರಂಭವಾಗಿದ್ರೂ ಕೂಡ ತೆರವು ಮಾಡದೆ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಜಿಬಿಎ ಅಧಿಕಾರಿಗಳು. ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ಆ ಒಂದು ಮರ ಎಷ್ಟು ಉದ್ದ ಇದೆ ಅನ್ನುವಂಥದ್ದು. ಈ ಎಲ್ಲ ಮರಗಳು ಒಟ್ಟು 3 ಮರ ಅಲ್ಲಿ ಗುರುತಿಸಲಾಗಿದೆ. ನಮ್ಮ ನ್ಯೂಸ್ 18 ಪ್ರತಿನಿಧಿ ಅದನ್ನ ಟ್ರ್ಯಾಕ್ ಮಾಡಿದ್ದಾರೆ. 3 ಮರಗಳು ಬೀಳೋ ಹಂತದಲ್ಲಿದೆ. ಆ 3 ಮರಗಳನ್ನು ಕೂಡ ಇನ್ನೂ ಕೂಡ ತೆರವುಗೊಳಿಸುವಂತ ಕೆಲಸ ಇನ್ನೂ ಕೂಡ ಮಾಡಿಲ್ಲ ಜಿಬಿಎ ಅಧಿಕಾರಿಗಳು. ಸಿಕ್ಕಾಪಟ್ಟೆ ಟ್ರಾಫಿಕ್ ದಟ್ಟಣೆಯ ಹೊಂದಿರುವಂತಹ ರಸ್ತೆ ಅಂತಂದ್ರೆ ಅದರಲ್ಲಿ ರಾಜಭವನ ರಸ್ತೆ ಕೂಡ ಒಂದು. ರಾಜಭವನ ಬೇರೆ ಅಲ್ಲಿ ಅಕ್ಕಪಕ್ಕದಲ್ಲೇ ಇದೆ. ಸೊ ಯಾವುದೇ ರೀತಿ ಅವಘಡ ಆಗಬಾರದು ಅಂತಂದ್ರೆ ಜಿಬಿಎ ಅಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಳ್ಬೇಕು. ಇದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತಾರೆ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗ ರಾಜಭವನ ರಸ್ತೆ ಅಕ್ಕಪಕ್ಕದಲ್ಲಿ ಒಟ್ಟು ಎಷ್ಟು ಮರಗಳು ಬೀಳೋ ಹಂತದಲ್ಲಿದೆ? ಧನುಷ್, ಈಗ ಈ ಒಂದು ರಸ್ತೆಯಲ್ಲಿ ನೋಡೋದಾದ್ರೆ ಸುಮಾರು 3 ರಿಂದ 4ಕ್ಕೂ ಹೆಚ್ಚು ಮರಗಳು ಕೂಡ ಈಗ ಬೀಳೋ ಹಂತದಲ್ಲಿ ಇರುವಂತದ್ದು. ಯಾಕಂದ್ರೆ ಜೀವಂತ ಇರುವಂತಹ ಮರಗಳಾಗಿದ್ರೆ ಅವು ಬೀಳ್ತಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಈ ಮರಗಳೇನಿದೆ ಸಂಪೂರ್ಣವಾಗಿ ಒಣಗಿರುವಂತಹ ಮರ ಇದು. ಒಣಗೋಗಿದ್ರು ಕೂಡ ಈ ಒಂದು ಮರವನ್ನ ತೆರವು ಮಾಡದೆ ಇನ್ನೂ ಕೂಡ ಹಾಗೆ ಬಿಟ್ಟಿರೋದು ಕೂಡ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಜಿಬಿಎ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣುತ್ತೆ. ಯಾಕಂದ್ರೆ ಈ ಒಂದು ರಸ್ತೆ ಏನಿದೆ ಇದು ರಾಜಭವನ ರಸ್ತೆ, ಹೇಳಿ ಕೇಳಿ ಹೆಚ್ಚು ಸಂಚಾರ ದಟ್ಟಣೆ ಇರುವಂತಹ ರಸ್ತೆ ಇದು. ಮತ್ತೆ ಮತ್ತೊಂದು ಕಡೆ ಫುಟ್ಪಾತ್ ಕೂಡ ಇದೆ. ಈ ಒಂದು ಫುಟ್ಪಾತ್ ನಲ್ಲಿ ನೋಡಬಹುದು ಜನ ಕೂಡ ಪ್ರತಿನಿತ್ಯ ಇಲ್ಲಿ ಓಡಾಟವನ್ನ ಮಾಡ್ತಾ ಇರ್ತಾರೆ. ಇಂಥ ಒಂದು ರಸ್ತೆಯಲ್ಲಿ ಈಗ ಒಂದು ಬೃಹತ್ ಗಾತ್ರದ ಮರ ಕೂಡ ಒಣಗಿ ಹಾಗೆ ನಿಂತ್ಕೊಂಡಿದೆ. ಮತ್ತೆ ಅದೇ ರೀತಿಯಾಗಿ ಈ ಒಂದು ಮರದಿಂದ ಸ್ವಲ್ಪ ದೂರಕ್ಕೆ ಹೋದ್ರೆ ಅಲ್ಲೂ ಕೂಡ 2 ಮರಗಳು ಸಂಪೂರ್ಣವಾಗಿ ಒಣಗಿರುವಂತಹ ಮರಗಳು ಕೂಡ ಅವುಗಳನ್ನ ಇನ್ನೂ ಕೂಡ ತೆರವು ಮಾಡದೆ ಹಾಗೆ ಕೂಡ ಬಿಟ್ಟಿರೋದನ್ನ ನೋಡಬಹುದು. ಯಾಕಂದ್ರೆ ಈಗಾಗಲೇ ಮಳೆಗಾಲ ಆರಂಭ ಆಗ್ತಾ ಇದೆ. ನಗರದಲ್ಲಿರುವಂತಹ ಒಂದು ಒಣಗಿರೋ ಮರ ಇರಬಹುದು ಮತ್ತೆ ಬೀಳುವ ಹಂತದಲ್ಲಿರುವಂತಹ ಮರಗಳನ್ನ ತೆರವು ಮಾಡಿ ಒಂದು ಏನು ಜನರಿಗೆ ಯಾವುದೇ ರೀತಿಯ ಒಂದು ಅನಾಹುತ ಆಗದಂತೆ ಮುನ್ನೆಚ್ಚರಿಕೆಯನ್ನ ಜಿಬಿಎ ಅಧಿಕಾರಿಗಳು ವಹಿಸಬೇಕಾಗಿತ್ತು. ಈಗಾಗಲೇ ಏನು ಮೊದಲ ಮಳೆ ಬಂದಾಗಲೇ ಸಾಕಷ್ಟು ಕಡೆ ಮರಗಳು ಕೂಡ ಬಿದ್ದಿದ್ವು. ಏನು ಡಿಸಿಎಂ ಕೂಡ ಹೇಳಿದ್ರು ಏನು ಒಣಗಿರೋ ಮರಗಳಿರ್ಬೋದು ಮತ್ತೆ ಕೊಂಬೆಗಳನ್ನ ತೆರವು ಮಾಡೋದಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತೇಳಿ ಅವರು ಕೂಡ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು. ಆದ್ರೆ ಇಲ್ಲಿ ಈ ಒಂದು ರಸ್ತೆಯಲ್ಲಿ ನೋಡಿದ್ರೆ 3-4 ಮರಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಒಣಗಿದಾವೆ. ಅದನ್ನ ಈಗಾಗಲೇ ತೆರವು ಮಾಡಿ ಮುಂದೆ ಆಗುವಂತ ಒಂದು ಅನಾಹುತವನ್ನ ತಡೆಗಟ್ಟಬೇಕಾಗಿತ್ತು. ಆದ್ರೆ ಜಿಬಿಎ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಅಥವಾ ಎಂದು ಕಂಡು ಕಾಣದಂತೆ ಇರುವಂತಹ ಮನೋಭಾವದಿಂದಾಗಿ ಈ ಮರಗಳನ್ನ ಇನ್ನೂ ಕೂಡ ಹಾಗೆ ಬಿಟ್ಟಿರೋದು ಕೂಡ ನಾವು ನೋಡಬಹುದಾಗಿದೆ. ಮತ್ತೆ ರಾಜಭವನ ರಸ್ತೆ ಅಂದ್ರೆ ಸುಮಾರು ಸಾಕಷ್ಟು ವೆಹಿಕಲ್ಸ್ ಮೂವ್ಮೆಂಟ್ ಇರುತ್ತೆ. ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಕೂಡ ಈ ಒಂದು ರಸ್ತೆಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಮತ್ತೆ ಫುಟ್ಪಾತ್ ಕೂಡ ಪಕ್ಕದಲ್ಲೇ ಇರೋದ್ರಿಂದ ಏನು ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಓಡಾಟ ಇರ್ತಾರೆ. ಒಂದು ರೀತಿ ಬಿಸಿ ರೋಡ್ ಆಗಿದ್ರು ಕೂಡ ಈ ಒಂದು ಮರಗಳನ್ನ ತೆರವು ಮಾಡುವಂತ ಕೆಲಸ ಇನ್ನೂ ಕೂಡ ಆಗ್ತಾ ಇಲ್ಲ. ಮುಂದೆ ಆಗುವಂತಹ ಅನಾಹುತವನ್ನ ಕೂಡಲೇ ಜಿಬಿಎ ಅಧಿಕಾರಿಗಳು ಇದನ್ನ ತೆರವು ಮಾಡಿ ಒಂದು ಏನು ಅನಾಹುತವನ್ನ ತಪ್ಪಿಸಬೇಕು ಅಂತೇಳಿ ಸಾರ್ವಜನಿಕರು ಕೂಡ ಕೇಳ್ತಾ ಇರೋದು ಧನುಶ್ರೀ.